ನಿತ್ಯ 120 ರೈಲು ಸಂಚಾರ ಆಗುತ್ತೆ. 5 ನಿಮಿಷಕ್ಕೊಮ್ಮೆ ಗೇಟ್ ಕ್ಲೋಸ್ ಮಾಡುವಂತ ಅನಿವಾರ್ಯ ಪರಿಸ್ಥಿತಿ ಇದೆ. ಆದ್ರೆ ಇಂಥದ್ರ ಮಧ್ಯೆ ಈ ಶಾಲೆ ಮಕ್ಕಳು ಎಲ್ಲಿ ಹೋಗಬೇಕು ಅನ್ನುವಂತಹ ಪ್ರಶ್ನೆ, ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಇದು ಬೆಂಗಳೂರಿನ ಕತೆ. ಹಳಿಯನ್ನ ದಾಟೋದೇ ಜನರಿಗೆ ಹರಸಾಹಸ ಆಗ್ಬಿಟ್ಟಿದೆ. ಬೆಂಗಳೂರಿನ ಚಿಕ್ಕಬಾಣಾವರ ನಿವಾಸಿಗಳು ನಿತ್ಯ ಪರದಾಡ್ತಾ ಇರುವಂತಹ ಸ್ಟೋರಿ ಇದಾಗಿದೆ. ಇಲ್ಲಿನ ಜನರಿಗೆ ತಲೆನೋವಾಗಿ ಪರಿಣಮಿಸಿರೋ ಶೆಟ್ಟಿಹಳ್ಳಿ ರೈಲ್ವೆ. ಮಕ್ಕಳು ಶಾಲೆಗೆ ಹೋಗಬೇಕು, ಸರಿಯಾದ ಟೈಮಿಗೆ ಹೋಗೋಕ್ಕಾಗ್ತಾ ಇಲ್ಲ. ವೃದ್ಧರು ಆಸ್ಪತ್ರೆಗೆ ಹೋಗಬೇಕು ಅಂತಂದ್ರೂ ಕೂಡ ಸಾಕಷ್ಟು ಸಮಯ ಕಾಯಬೇಕಾಗಿದೆ. ಇನ್ನು ಕೆಲಸಕ್ಕೆ ಹೋಗೋರ್ಗಂತೂ ದೊಡ್ಡ ಪರದಾಟ ಅಲ್ಲಿ ಆಗ್ತಾ ಇದೆ. ಸುಮಾರು 3-4 ವರ್ಷದಿಂದ ಈ ಸಮಸ್ಯೆ ಆಗ್ತಾ ಇದ್ರೂ ಕೂಡ ಇದಕ್ಕೊಂದು ಪರಿಹಾರ ಇಲ್ವಾ ಅನ್ನುವಂತಹ ಪ್ರಶ್ನೆ. ಸದಾನಂದ ಗೌಡ್ರು ಈ ರೈಲ್ವೆ ಮಿನಿಸ್ಟರ್ ಆಗಿದ್ದಂತಹ ಸಂದರ್ಭದಲ್ಲಿ ಅಲ್ಲೊಂದು ಅಂಡರ್ ಪಾಸ್ ನಿರ್ಮಾಣ ಮಾಡಬೇಕು ಅಂತ ಹೇಳಿರ್ತಾರೆ. 2019ರ ನಂತರ ಅಲ್ಲಿ ಕೋವಿಡ್ ಬಂದ ನಂತರ ಆ ಕಾಮಗಾರಿ ಸ್ಥಗಿತ ಆಗ್ಬಿಡ್ತು. ಆ ಕಾಮಗಾರಿ ಸ್ಥಗಿತ ಆಗಿದ್ದೇ ಲಾಸ್ಟು. ಅದಾದ ನಂತರ ಅಂಡರ್ ಪಾಸ್ ಮಾಡುವಂತಹ ಕಾರ್ಯ, ಅದನ್ನ ಕಂಪ್ಲೀಟ್ ಮಾಡುವಂತಹ ಕಾರ್ಯ ಯಾರೂ ಕೂಡ ಅಲ್ಲಿ ಮಾಡಲಿಲ್ಲ. ಆದರೆ ಅಲ್ಲಿನ ಜನ ಮಾತ್ರ ನಿತ್ಯ ನರಕವನ್ನ ಅನುಭವಿಸ್ತಾ ಇದ್ದಾರೆ. 5 ನಿಮಿಷಕ್ಕೊಮ್ಮೆ ಅಲ್ಲಿ ಗೇಟ್ ಕ್ಲೋಸ್ ಆಗುತ್ತೆ. ಅದನ್ನ ಕ್ಲೋಸ್ ಮಾಡದೇ ಇದ್ರೆ ದೊಡ್ಡ ದೊಡ್ಡ ಅನಾಹುತಗಳು ಸಂಭವಿಸುತ್ತೆ. ಅದನ್ನ ಕ್ಲೋಸ್ ಮಾಡಲೇಬೇಕು. ಇನ್ನು ಈ ರೈಲುಗಳನ್ನ, ಗೂಡ್ಸ್ಗಳ ಸಂಚಾರವನ್ನ ಸ್ಥಗಿತ ಮಾಡೋಕ್ಕಾಗುತ್ತಾ? ಅಫ್ಕೋರ್ಸ್ ಆಗಲ್ಲ. ಅವುಗಳು ಕೂಡ ಸಂಚಾರ ಮಾಡಬೇಕು. ಹಾಗಾದ್ರೆ ಆ ಭಾಗದಲ್ಲಿ ವಾಸ ಮಾಡುವಂಥ ಜನರಿಗೆ ಅಲ್ಟರ್ನೇಟ್ ವ್ಯವಸ್ಥೆ ಯಾಕೆ ಮಾಡಿಕೊಡ್ತಾ ಇಲ್ಲ ಸರ್ಕಾರ ಅಥವಾ ಸಂಬಂಧಪಟ್ಟ ಇಲಾಖೆ ಅನ್ನುವಂತಹ ಪ್ರಶ್ನೆ ಯಕ್ಷ ಪ್ರಶ್ನೆಯಾಗಿ ಆ ಭಾಗದ ಜನರನ್ನ ಕಾಡ್ತಾ ಇದೆ. ಐದೈದು ನಿಮಿಷಕ್ಕೂ ಅಲ್ಲಿ ರೈಲ್ವೆ ಗೇಟ್ ಕ್ಲೋಸ್ ಆಗೋದ್ರಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಒಂದ್ ಕಡೆ ಉಂಟಾಗ್ತಾ ಇದೆ. ಮತ್ತೊಂದು ಕಡೆ ಶಾಲಾ ಮಕ್ಕಳು ಸ್ಕೂಲಿಗೆ ಹೋಗಬೇಕು ಅಂತಂದ್ರೆ ಸರಿಯಾಗಿರೋ ಟೈಮ್ಗೆ ಹೋಗೋಕ್ಕಾಗ್ತಾ ಇಲ್ಲ. ಇನ್ನು ಕೆಲಸಕ್ಕೆ ಹೋಗೋರ್ಗಂತೂ ದೊಡ್ಡ ಪರದಾಟ. ಆ ಬಾಣಾವರ ಏರಿಯಾ ಏನಿದೆ ಅದು ಬ್ಯುಸಿ ಏರಿಯಾ. ಇನ್ನು ವೃದ್ಧರು, ಮಹಿಳೆಯರು ಎಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದಾರೋ ಅಥವಾ ಹಾಸ್ಪಿಟಲ್ಗೆ ಹೋಗ್ತಿದ್ದಾರೋ ಅಂತಂದ್ರೆ ಅಲ್ಲೂ ಕೂಡ ಗಂಟೆಗಟ್ಟಲೆ ಕಾಯಬೇಕಾಗಿರುವಂತಹ ಅನಿವಾರ್ಯ ಪರಿಸ್ಥಿತಿ ಅವರಲ್ಲಿ ಎದುರಾಗಿದೆ. ಸೊ ಪ್ರತಿ 5 ನಿಮಿಷಕ್ಕೊಮ್ಮೆ ಗೇಟ್ ಕ್ಲೋಸ್ ಆಗೋದನ್ನು ತಡೆಗಟ್ಟೋಕ್ಕಂತೂ ಸಾಧ್ಯ ಇಲ್ಲ. ಯಾಕಂದರೆ ರೈಲ್ವೆ ಸಂಚಾರವನ್ನು, ಗೂಡ್ಸ್ ಸಂಚಾರವನ್ನು ತಡೆಯೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಆದರೆ ಇದಕ್ಕೊಂದು ಆಲ್ಟರ್ನೇಟ್ ವ್ಯವಸ್ಥೆ ಬೇಕಲ್ವಾ? ಅಂಡರ್ ಪಾಸ್ ಅಲ್ಲಿ ಮಾಡಬಹುದಲ್ವಾ? ಜನರ ಸಂಚಾರ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅಂಡರ್ ಪಾಸ್ ಮಾಡಿದರೆ ಜನರಿಗೂ ಕೂಡ ಅನುಕೂಲ ಆಗುತ್ತೆ. ಈ ರೈಲುಗಳಿಗೂ ಕೂಡ ಯಾವುದೇ ತೊಂದರೆ ಆಗೋದಿಲ್ಲ. ಸೊ ಆ ಕೆಲಸ ಅಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತ ಸದಾನಂದ ಗೌಡರು ರೈಲ್ವೆ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಸೂಚನೆಯನ್ನ ಕೊಟ್ಟಿರ್ತಾರೆ. ಆದರೆ ಇದುವರೆಗೂ ಕೂಡ ಕೆಲಸ ಕಂಪ್ಲೀಟ್ ಆಗಿಲ್ಲ. ಆದರೆ ಜನಸಾಮಾನ್ಯರು ಮಾತ್ರ ಅವರ ನಿತ್ಯ ನರಕವನ್ನ ಅನುಭವಿಸ್ತಾನೆ ಇದ್ದಾರೆ. ಇನ್ನು ಸ್ಥಳದಿಂದ ನಮ್ಮ ಪ್ರತಿನಿಧಿ ಸತ್ತಾರ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಆ ಭಾಗದ ಜನರ ಸಮಸ್ಯೆ ಏನಿದೆ ನೋಡ್ಕೊಂಬರೋಣ. ದಿನನಿತ್ಯ 4-5 ಬಾರಿ ರೈಲ್ವೆ ಗೇಟ್ ಕ್ಲೋಸ್ ಆಗೋದು ಕಾಮನ್. ಆದ್ರೆ ಇಲ್ಲಿ ಮಾತ್ರ ಪ್ರತಿ 5 ನಿಮಿಷಕ್ಕೊಮ್ಮೆ ರೈಲ್ವೆ ಗೇಟ್ ಕ್ಲೋಸ್ ಆಗುತ್ತೆ. ಸದ್ಯ ನನಗೆ ಅದೇ ಜಾಗದಲ್ಲಿ ಇದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಇದು ಚಿಕ್ಕಬಾಣಾವರದ ಶೆಟ್ಟಿಹಳ್ಳಿ ರೈಲ್ವೆ ಗೇಟ್ ನ ಪರಿಸ್ಥಿತಿ. ಇಲ್ಲಿ ದಿನನಿತ್ಯ ಇದೇ ಮಾರ್ಗವಾಗಿ ದಿನನಿತ್ಯ 120ಕ್ಕೂ ಅಧಿಕ ರೈಲು ಸಂಚಾರ ಮಾಡುತ್ತೆ. ಇದರಿಂದ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇರುವಂತದ್ದು. ಅಂದ್ರೆ 120ಕ್ಕೂ ಅಧಿಕ ರೈಲು ಸಂಚಾರ ಮಾಡ್ತಾ ಇರುವುದರಿಂದ ಪ್ರತಿ 5 ನಿಮಿಷಕ್ಕೊಮ್ಮೆ ಇಲ್ಲಿ ರೈಲ್ವೆ ಗೇಟ್ ಹಾಕ್ಬೇಕಾಗುತ್ತೆ. ಇದರಿಂದ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇರುವಂತದ್ದು. ಈ ಶೆಟ್ಟಿಹಳ್ಳಿಯ ದೃಶ್ಯದಲ್ಲಿ ಪ್ರಾಯಶಃ ಗಮನಿಸ್ತಾ ಇದ್ರೆ ಯಾವ ರೀತಿಯ ಚಿತ್ರಣ ಇದೆ ಅನ್ನೋದು ನಿಮಗೆ ಅರಿವಾಗುತ್ತೆ. ಅಂದ್ರೆ ಬೆಂಗಳೂರು ನಿಲ್ದಾಣದಿಂದ ತುಮಕೂರು ಆಗಿರಬಹುದು, ಧಾರವಾಡ, ಶಿವಮೊಗ್ಗ, ಬೆಳಗಾವಿಯತ್ತ ಹೋಗುವ ಟ್ರೈನ್ ಆಗಿರ್ಬೋದು, ಅಥವಾ ಮಹಾರಾಷ್ಟ್ರ, ಗೋವಾ, ದೆಹಲಿಗೆ ಸಾಗುವ ರೈಲುಗಳು ಕೂಡ ಇದೇ ಮಾರ್ಗದಲ್ಲಿ ಸಂಚರಿಸುತ್ತೆ. ನಿತ್ಯ 120ರಷ್ಟು ರೈಲುಗಳು ಇದೇ ಮಾರ್ಗದಲ್ಲಿ ಸಂಚರಿಸುತ್ತಿರುವುದರಿಂದ ಪ್ರತಿ 5 ನಿಮಿಷಕ್ಕೊಮ್ಮೆ ಇಲ್ಲಿ ರೈಲ್ವೆ ಗೇಟ್ ಕ್ಲೋಸ್ ಆಗ್ತಾ ಇರೋದು. ಇದರಿಂದ ಹಳಿದಾಟಲು ಇಲ್ಲಿಯ ಜನರು ಹರಸಾಹಸ ಪಡಬೇಕಾದ ಪರಿಸ್ಥಿತಿ ಕೂಡ ಇದೆ. ಚಿಕ್ಕಬಾಣಾವರ, ಅಬ್ಬಿಗೆರೆ, ಲಕ್ಷ್ಮೀಪುರ, ಕೆರೆಗುಡ್ಡಹಳ್ಳಿ, ಮೇದರಹಳ್ಳಿ ಹಾಗೂ ಸುತ್ತಮುತ್ತಲ ವಾಹನ ಸವಾರರು ಇದೇ ರೈಲ್ವೆ ಗೇಟ್ ಮುಖಾಂತರ ಹಾದು ಹೋಗಬೇಕಾಗಿರುವುದರಿಂದ ಇದರಿಂದ ಕೂಡ ಪ್ರತಿ ಪೀಕ್ ಅವರ್ ನಲ್ಲಿ ಕೂಡ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇರುವಂತದ್ದು. ಇದರಿಂದ ಇಲ್ಲಿಯ ಸವಾರರು ದಿನನಿತ್ಯ ಕೂಡ ಟ್ರಾಫಿಕ್ ಜಾಮ್ ನಲ್ಲಿ ಸಿಲುಕಿ ಒದ್ದಾಡಬೇಕಾದ ಪರಿಸ್ಥಿತಿ ಇದೆ. ಅದರ ಜೊತೆಗೆ ಪೀಣ್ಯ ಕೈಗಾರಿಕಾ ಪ್ರದೇಶಕ್ಕೆ ಸಂಪರ್ಕಿಸುವ ರಸ್ತೆ ಕೂಡ ಇದಾಗಿದ್ದು, ಇದರಿಂದ ದೊಡ್ಡ ಸಂಖ್ಯೆಯಲ್ಲಿ ಪ್ರಯಾಣಿಕರು ಕೂಡ ಇದೇ ಮಾರ್ಗವಾಗಿ ಸಂಚರಿಸ್ತಾ ಇದ್ದು ಕೆಲವೊಮ್ಮೆ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇರೋದ್ರಿಂದ ಮಕ್ಕಳಲ್ಲಿ ಕೂಡ
ಶಾಲೆಗೆ ಎಟ್ ಎ ಟೈಮ್ ಹೋಗಲು ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಯಾವಾಗೆಲ್ಲ ಇಲ್ಲಿ ರೈಲ್ವೆ ಗೇಟ್ ಕ್ಲೋಸ್ ಆಗುತ್ತೋ ಎರಡೂ ಬದಿಯಲ್ಲೂ ಕೂಡ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಕ್ಯೂ ನಿಂತರೂ ಕೂಡ ಕೆಲವೊಮ್ಮೆ ಕ್ಯೂ ಅನ್ನು ದಾಟಲು ಕೂಡ ಹರಸಾಹಸ ಮಾಡಬೇಕಾದ ಪರಿಸ್ಥಿತಿ ಇದೆ. ಯಾಕೆಂದ್ರೆ ಮುಂದುಗಡೆ ಇದ್ದವರಿಗೆ ಮಾತ್ರ ರೈಲ್ವೆ ಗೇಟ್ ಅನ್ನು ಕ್ರಾಸ್ ಮಾಡಲು ಅವಕಾಶ ಸಿಗುತ್ತೆ. ಇದರಿಂದ ಹಿಂಬದಿಯ ಸವಾರರು ಕೂಡ ಹಿಂದುಗಡೆ ವಾಹನ ಸವಾರರು ಕೂಡ ವೇಗದಲ್ಲಿ ರೈಲ್ವೆ ಇದು ತಮ್ಮ ವಾಹನವನ್ನು ಚಲಾಯಿಸ್ತಾ ಇದ್ದು ಇದರಿಂದ ಕೆಲವೊಂದು ಸಂದರ್ಭದಲ್ಲಿ ಆಕ್ಸಿಡೆಂಟ್ ಪ್ರಕರಣ ಕೂಡ ಉಂಟಾಗ್ತಾ ಇರುವಂತದ್ದು. ಇದಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ ಹಿಂದೆ ಬೆಂಗಳೂರು ಉತ್ತರ ಸಭಾ ಕ್ಷೇತ್ರವನ್ನು ಪ್ರಸ್ತುತ ಪ್ರತಿನಿಧಿಸುತ್ತಿರುವಂತಹ ಸದಾನಂದ ಗೌಡರವರಿಗೆ ವ್ಯಾಪ್ತಿ ಕ್ಷೇತ್ರಕ್ಕೆ ಬರುತ್ತೆ. ಇಲ್ಲಿ ಹಿಂದೆ ಕೂಡ 2019ರಲ್ಲಿ ಇದರಲ್ಲಿ ಒಂದು ಅಂಡರ್ ಪಾಸ್ನ ಕಾಮಗಾರಿ ನಡೆಯುತ್ತೆ. ಆದರೆ ಆ ಕಾಮಗಾರಿ ಶುರುವಾಗಿ 4 ವರ್ಷ ಆದರೂ ಇನ್ನೂ ಕೂಡ ಅದನ್ನು ಸರಿಪಡಿಸುವಂತ ಒಂದು ಕೆಲಸ ಆಗಿಲ್ಲ. ಇದರಿಂದ ಜನರು ಅನಿವಾರ್ಯವಾಗಿ ಇದೇ ರೈಲ್ವೆ ಗೇಟ್ ಮುಖಾಂತರ ಹಾದು ಹೋಗುವ ಪರಿಸ್ಥಿತಿ ಇರುವುದರಿಂದ ಜನರು ದಿನನಿತ್ಯ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ನಲ್ಲಿ ಸಿಗ್ತಾ ಇದ್ದಾರೆ. ಪ್ರಾಯಶಃ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯ ಚಿತ್ರಣ ಇದೆ ಅನ್ನೋದನ್ನ. ಅಂದ್ರೆ ಇದು ಒಂದು ದಿವಸದ ಕಥೆ ಅಲ್ಲ, ಪ್ರತಿನಿತ್ಯ ಕೂಡ ಇಲ್ಲಿ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಸವಾರರು ಇದೇ ಪರಿಸ್ಥಿತಿ ಎದುರಿಸಬೇಕಾದ ಪರಿಸ್ಥಿತಿ ಇದ್ದು ನಿತ್ಯ ಸವಾರರ ಜೊತೆಗೆ ಉದ್ಯಮಿಗಳಾಗಿರ್ಬೋದು, ಕೆಲವು ಟೆಕ್ಕಿಗಳಾಗಿರ್ಬೋದು, ಸ್ಕೂಲ್ ಮಕ್ಕಳು ಕೂಡ ಈ ಟ್ರಾಫಿಕ್ ಜಾಮ್ ನಲ್ಲಿ ಸಿಲುಕಿ ತಮ್ಮ ಕ್ಲಾಸ್ಗಳಿಗೆ ಎಟ್ ಎ ಟೈಮ್ ಅಟೆಂಡ್ ಆಗದೆ ಸಂಕಷ್ಟವಾಗಿ ಸಿಲುಕಿದ್ದು ಇನ್ನಾದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆಗೆ ಮುಕ್ತಿ ಆಡಿ ಅಂದ್ರೆ ಇಲ್ಲಿಯ ಜನರ ಸಮಸ್ಯೆಯನ್ನು ಗಮನ ಕೊಟ್ಟು ತಮ್ಮ ಅಂಡರ್ ಪಾಸ್ನ ಕಾಮಗಾರಿಗೆ ವೇಗ ಕೊಡುವ ಮೂಲಕ ಇಲ್ಲಿಯ ಜನರ ಈ ಒಂದು ಸಮಸ್ಯೆಗೆ ಮುಕ್ತಿ ಆಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಬೈರೇಸ್ ತಿಪ್ಟೂರ್ ಜೊತೆ ಸತ್ತಾರ್, ನ್ಯೂಸ್ ಫಾಸ್ಟ್, ಬೆಂಗಳೂರು. ಒಂದು ದಿವಸ ಎಲ್ಲ ಫುಲ್ಲು 115 ಹೋಗುತ್ತಪ್ಪ. ಟ್ರೈನ್ ಹೋಗುತ್ತೆ, ಭಾಳ ಹೋಗುತ್ತೆ. 5 ನಿಮಿಷಕ್ಕೂ ಹೋಗುತ್ತೆ, 10 ನಿಮಿಷಕ್ಕೂ ಹೋಗುತ್ತೆ, ಒಂದು 15 ನಿಮಿಷಕ್ಕೂ ಹೋಗುತ್ತೆ. ಯಾವಾಗ ಮಾಸ್ಟರ್ ಹೇಳ್ತಾರೋ ಅವಾಗ ಗೇಟ್ ಹಾಕ್ತೀವಿ. ನಮ್ಮ ಕರ್ತವ್ಯ ನಾವು ಮಾಡ್ತೀವಿ. ತುಂಬ ಪಬ್ಲಿಕ್ ಅವ್ರಿಗೆ ಇದು ಮಾಡ್ತಾರೆ, ಏನು ಇದು ಮಾಡೋಕ್ಕಾಗಲ್ಲ. ಅವ್ರು ಹೇಳ್ತಾರೆ, ನಾವು ಕೆಲಸಕ್ಕೆ ಅಂತ ಬಂದಿದ್ದೀವಿ, ನಾವು ಮಾಡ್ತೀವಿ. ಮನುಷ್ಯರ ಸೇಫ್ಟಿಗೆ ಅಂತಲೇ ಗೇಟ್ ಹಾಕೋದು ಅಲ್ವಾ? ಅದಕ್ಕೇ ಈ ಥರ ಇದೆ ನಮ್ಮ ಪ್ರಾಬ್ಲಮ್. ನಮಗೆ ಬೈತಾರೆ, ಏನು ಮಾಡೋದು? ಗೇಟ್ ಹಾಕ್ಬಿಟ್ಟಿದ್ದಾರೆ, 10 ನಿಮಿಷ ಆಗುತ್ತೆ, 15 ನಿಮಿಷ ಆಗುತ್ತೆ, ತೆಗಿಯಲ್ಲ, ಹಂಗೆ ಹಿಂಗೆ ಅಂತಾರೆ. ಹಾಗೂ ಮಾಸ್ಟ್ರು ತೆಗಿ ಅಂದರೆ ನಾವು ತೆಗಿಯೋಕ್ಕಾಗತ್ತೆ, ಇಲ್ಲಾಂದರೆ ತೆಗಿಯೋಕ್ಕಾಗಲ್ಲ ಗೇಟ್ನ. ನಮ್ಮ ಕೆಲಸ ನಾವು ಕರ್ತವ್ಯ ನಾವು ಮಾಡಬೇಕಲ್ವಾ? ಅವ್ರು ತೆಗಿ ಅಂತಂದರೆ ಅವರು ತೆಗೆದು ಬಿಡ್ತೀವಿ ನಾವು. ಬೆಳಗ್ಗೆ ಹೊತ್ತು ಜಾಸ್ತಿ ಇರುತ್ತಪ್ಪ, 6ರಿಂದ 10 ಗಂಟೆವರೆಗೂ ಜಾಸ್ತಿ. ಕೆಲ್ಸಕ್ಕೆ ಹೋಗೋ ಮಕ್ಕಳು, ಸ್ಕೂಲ್ಗೆ ಹೋಗೋ ಮಕ್ಕಳು ಎಲ್ಲರೂ ಇರ್ತಾರೆ, ಪ್ರಾಬ್ಲಮ್ ಆಗುತ್ತೆ. 6ರಿಂದ 10 ಗಂಟೆವರೆಗೂ. ಆಮೇಲೆ ಮಧ್ಯಾಹ್ನನೂ ಆಗುತ್ತೆ. ಗೇಟಾಗಿ ಹೋಗಲ್ಲ, ಜನ ಇಲ್ಲ ಅನ್ನಂಗಿಲ್ಲ, ಇದ್ದೇ ಇರ್ತಾರೆ. 1 ಕಿಲೋಮೀಟ್ರ್ ಅಷ್ಟು ನಿಂತ್ಕೊಂಡೇ ಇರ್ತಾರೆ. ಬೆಳಗ್ಗೆ ಹೊತ್ತು ಮಾತ್ರ ತುಂಬ ದೂರ 2 ಕಿಲೋಮೀಟ್ರ್ ಅಷ್ಟು ಜನನೂ ಇರ್ತಾರೆ. ಗಾಡಿ 1-2 ಗಾಡಿ ಹೋಗ್ತಾನೆ ಇರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.